ನಮಸ್ಕಾರ. ಈ ವಿಶೇಷ ರವಿವಾರದ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಚುನಾವಣಾ ಸಂಬಂಧಿಸಿದ ವಿಚಾರಗಳ ಕುರಿತು, ಮತದಾನದ ಕುರಿತು ತಮ್ಮೊಂದಿಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ಚುನಾವಣೆ ಪ್ರಾರಂಭ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಇದೇ ತಿಂಗಳು 26 ಮತ್ತು ಮುಂದಿನ ತಿಂಗಳು 7ನೇ ತಾರೀಕು ಮತದಾನ ನಡೆಯಲಿದೆ. ಹೀಗಾಗಿ ನಾವೆಲ್ಲರೂ ಕೂಡ ಚುನಾವಣೆಯಲ್ಲಿ ನಮ್ಮ ಮತ ಯಾರಿಗೆ ಎನ್ನುವ ನಿರ್ಧಾರ ಮಾಡಬೇಕಾಗಿದೆ. ಜೊತೆಗೆ ಮೊದಲು ನಾವು ಕಡ್ಡಾಯವಾಗಿ ಮತದಾನ ಮಾಡುತ್ತೇವೆ ಎನ್ನುವ ಪ್ರತಿಜ್ಞೆಯನ್ನು ಕೂಡ ಮಾಡಬೇಕು. ಅದರ ಜೊತೆಗೆ ನನ್ನ ಮತ ಮಾರಾಟಕ್ಕಿಲ್ಲ ಎನ್ನುವ ನಿರ್ಧಾರವನ್ನೂ ಕೂಡ ಮಾಡಬೇಕಾದಂಥ ಸಂದರ್ಭ ಇದು. ಹೀಗಾಗಿ ಮತ ಯಾರಿಗೆ, ಯಾವ ಪಕ್ಷಕ್ಕೆ ಹಾಕಬೇಕು ಅನ್ನುವ ನಿರ್ಧಾರ ಮಾಡುವ ಮುಂಚೆ ಕೆಲವು ಮಾನದಂಡಗಳನ್ನು ನಾವು ಅನುಸರಿಸಬೇಕು ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ಈ ನಿರ್ಧಾರ ಮಾಡುವಾಗ ಯಾವುದು ಮಾನದಂಡ ಅಂತ ಹೇಳಿ ನೋಡ್ತಾ ಹೋದರೆ, ಯಾವಾಗಲೂ ನಾವು ನಮ್ಮ ಅಳತೆಗೋಲು ಏನಂದರೆ, ಈ ಹಿಂದೆ ಇಲ್ಲಿವರೆಗೂ ಆಳಿದಂತಹ ಸರ್ಕಾರ ಯಾವುದು, ಪಕ್ಷ ಯಾವುದು, ಈ ದೇಶವನ್ನು ಆಳಿದಂತಹ ಸರ್ಕಾರ ಏನು ಮಾಡ್ತು, ತಾನು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸ್ತಾ, ಜನಸಾಮಾನ್ಯರ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾ, ಈ ಎಲ್ಲ ವಿಚಾರಗಳ ಕುರಿತು ನಾವು ಚಿಂತನೆ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ನಾವು ಈ ಚಿಂತನೆ ಪ್ರಾರಂಭ ಮಾಡುವಾಗ, ಈ ದೇಶದಲ್ಲಿ ಕಳೆದ 5 ವರ್ಷಗಳಲ್ಲಿ ಮೋದಿ ನೇತೃತ್ವದ BJP ಸರ್ಕಾರ ಅಧಿಕಾರದಲ್ಲಿತ್ತು ಅನ್ನೋದನ್ನು ನಾವು ಗಮನ ಹರಿಸಬೇಕು. ಕೇವಲ 5 ವರ್ಷ ಅಲ್ಲ, 2 ಅವಧಿಗೆ, ಅಂದರೆ 2014ರಿಂದ ಈ ದೇಶದಲ್ಲಿ ಇಲ್ಲಿವರೆಗೂ BJPಯ ಮೋದಿ ನೇತೃತ್ವದ ಸರ್ಕಾರ ಆಡಳಿತ ಇತ್ತು. ಈ ಮೋದಿ ನೇತೃತ್ವದ BJP ಸರ್ಕಾರ ತಾನು ಆಡಳಿತಕ್ಕೆ ಬರೋದಕ್ಕೆ ಮುಂಚೆ ತಾನು ಕೊಟ್ಟಂಥ ಭರವಸೆಗಳು, ಗ್ಯಾರಂಟಿಗಳು ಏನಾಗಿತ್ತು, ಅದನ್ನು ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ ಅಂಥೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾಕೆಂದರೆ ಯಾವುದೇ ಒಂದು ಪಕ್ಷ ಅಳತೆಗಳನ್ನು ನಾವು ನೋಡಬೇಕಾದ್ರೆ ಅವರು ನುಡಿದಂತೆ ನಡೆದಿದ್ದಾರೆಯೇ ಎನ್ನುವುದನ್ನು ನಾವು ಮೊದಲು ತಿಳ್ಕೊಳ್ಬೇಕಾದಂಥದ್ದು ಭಾಳ ಮುಖ್ಯ. ನಂತರ ಮತ ಹಾಕುವ ನಿರ್ಧಾರವನ್ನು ಮಾಡಬೇಕು. ಹೀಗಾಗಿ ಅವರು ಕೊಟ್ಟಂತಹ ಗ್ಯಾರಂಟಿಗಳು, ಅವರು ಕೊಟ್ಟ ಯೋಜನೆಗಳು ಏನಾದವು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲೇ ಅವರು ಕೊಟ್ಟಂತಹ ಒಂದು ಘೋಷಣೆ, ಗ್ಯಾರಂಟಿ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಕಪ್ಪು ಹಣ ತರುತ್ತೇವೆ. ಒಂದು ವೇಳೆ ಕಪ್ಪು ಹಣ ಏನಾದರೂ ಈ ದೇಶಕ್ಕೆ ಬಂದರೆ ಆ ಹಣದಿಂದ ದೇಶದ ಒಬ್ಬೊಬ್ಬರ ಖಾತೆಗೆ 15 ಲಕ್ಷ ಹಾಕ್ಬೋದು ಅಂತೇಳಿ ಅವರು ಚುನಾವಣಾ ಪ್ರಚಾರದಲ್ಲಿ ಭಾಷಣ ಮಾಡ್ತಾಯಿದ್ರು. ಅವರ ಘೋಷಣೆಯಲ್ಲಿ ಒಂದು. ಹಾಗಾದರೆ ನಿಜವಾಗಿ ಕಪ್ಪು ಹಣ ಎಷ್ಟು ಬಂತು ಅನ್ನುವುದನ್ನು ಸರ್ಕಾರ ಇಲ್ಲಿವರೆಗೂ ಕೂಡ ಹೇಳಿಲ್ಲ. ಸೊ ಹೀಗಾಗಿ ಹಣವೇ ಬಂದಿಲ್ಲ ಅಂದಮೇಲೆ ಖಾತೆಗೆ 15 ಲಕ್ಷ ಹಾಕುವುದಂತೂ ದೂರದ ಮಾತು. ಈ ವಿಚಾರವಾಗಿ ಅಮಿತ್ ಶಾ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ, ಇದೆಲ್ಲ ಜುಮ್ಲಾ, ಚುನಾವಣೆಯಲ್ಲಿ ಈ ಥರ ಹೇಳಬೇಕಾಗುತ್ತೆ, ಯಾರು ಹಾಕ್ತಾರೆ 15 ಲಕ್ಷ, ಅದೆಲ್ಲ ಸಾಧ್ಯನಾ ಅನ್ನುವ ಮಾತನ್ನು ಹೇಳ್ತಾರೆ. ಇದು ಚುನಾವಣೆಗೋಸ್ಕರ ಆಡುವ ಮಾತು ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಸೊ 2ನೇ ವಾಗ್ದಾನ, ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ನೀಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಸರ್ಕಾರವೇ ಅಂಕಿಅಂಶಗಳನ್ನು ಹೇಳೋ ಪ್ರಕಾರ ಲಕ್ಷಗಳಿದೆ ಅವರು ಕೊಟ್ಟಂಥ ಉದ್ಯೋಗ, ಪಡೆದುಕೊಂಡಂಥ ಉದ್ಯೋಗ. ಅದು ಕೂಡ ಪರ್ಮನೆಂಟ್ ಉದ್ಯೋಗ ಅಲ್ಲ, ಲಕ್ಷಗಟ್ಟಲಿರುವಂಥದ್ದು. ಅದರಲ್ಲಿ ಅತಿಥಿ, ಗೌರವ, ಸ್ಕೀಮ್ ವರ್ಕರ್ಸು, ಪಾರ್ಟ್ ಟೈಮ್ನು ಈ ಎಲ್ಲವೂ ಕೂಡ ಒಳಗೊಂಡಿರುವಂಥದ್ದು. ಇದರ ಜೊತೆಗೆ ಇವತ್ತು ಅತಿ ದೊಡ್ಡ ಉದ್ಯಮ ಏನು ಇವತ್ತು ರೈಲ್ವೆ ಅಂತ ಹೇಳ್ತೇವೆ, ಅದರಲ್ಲಿ 4 ಲಕ್ಷಕ್ಕೂ ಹೆಚ್ಚು ಕೆಲಸಗಳು ಖಾಲಿ ಇದೆ ಅನ್ನೋದನ್ನು ನಾವು ಮರಿಬಾರ್ದು. ಅವು ಯಾವೂ ತುಂಬಿಲ್ಲ. ಸೊ ಹೀಗಾಗಿ ವರ್ಷಕ್ಕೆ 2 ಕೋಟಿ, 10 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ನಂಬರ್ 3, ರೈತರ ಆದಾಯ ದ್ವಿಗುಣಗೊಳಿಸ್ತೇವೆ ಅನ್ನುವ ಅವರ ಭರವಸೆ. ಆದರೆ ಇದು ಹಾಸ್ಯಾಸ್ಪದ ಎಷ್ಟು ನೋಡಿ. ಅವರು ಗೆದ್ದ ಮರುವರ್ಷವೇ ಸುಪ್ರೀಂ ಕೋರ್ಟಿಗೆ ಮೋದಿಯ ಸರ್ಕಾರ C2+50% ಜಾರಿ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅನ್ನುವಂಥದ ಅಫಿಡೇಟನ್ನು ಸಲ್ಲಿಸ್ತಾರೆ. ಯಾವ ಸ್ವಾಮಿನಾಥನ್ ಆಯೋಗ ಶಿಫಾರಸು ಮಾಡಿತ್ತೋ ಅದನ್ನು ಜಾರಿ ಮಾಡ್ತೀವಂತ ಹೇಳಿದಂತಹ BJP ಇವತ್ತು ಅಧಿಕಾರಕ್ಕೆ ಬಂದ ನಂತರ ಮೊದಲ ವರ್ಷವೇ ಅವರು ಸುಪ್ರೀಂ ಕೋರ್ಟಿಗೆ ಇದು ಸಾಧ್ಯ ಇಲ್ಲ, ಆಗಲ್ಲ ಅಂತ ಅಪ್ಡೇಟ್ ಸಲ್ಲಿಸ್ತಾರೆ. ಅದರ ಜೊತೆಗೆ ಕೃಷಿ ಬಜೆಟ್ನಲ್ಲಿ, ಕೃಷಿ ಸಂಬಂಧಿಸಿದಂತೆ ಹಣಕಾಸು ಬಜೆಟ್ನಲ್ಲಿ ಪ್ರತಿ ವರ್ಷ ಇಳಿಕೆ ಆಗ್ತಾ ಹೋಗ್ತದೆ. ಕನಿಷ್ಠ ಬೆಂಬಲ ಬೆಲೆ ಶಾಸನ ಆಗಬೇಕು ಅಂತೇಳಿ ದೆಹಲಿಯಲ್ಲಿ ಸುಮಾರು 1 ವರ್ಷಕ್ಕೂ ಹೆಚ್ಚು ಕಾಲ ಹೋರಾಟ ಮಾಡಿದಂಥ ರೈತರಿಗೆ ದೆಹಲಿ ಒಳಗೆ ಬಿಟ್ಕೊಳ್ಳಾರ್ದೇ
ಅವ್ರ ಮೇಲೆ ಜಲಫಿರಂಗಿಗಳನ್ನು ಹಾಕುವಂಥದ್ದು, ರಸ್ತೆಗೆ ಮಳೆಗಳನ್ನು ಬಳಿಯುವಂಥದ್ದು. ಇವತ್ತು ಇಡೀ ರೈತರನ್ನು ಅವಮಾನಿಸಿದಂತಹ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಮೋದಿ ನೇತೃತ್ವದ BJP ಸರ್ಕಾರ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. 750 ಜನ ಆ ಸಂದರ್ಭದಲ್ಲಿ ಸಾವನ್ನಪ್ಪಿದರು. ಅದಕ್ಕೆ ಹೊಣೆ ಯಾರು? ಕನಿಷ್ಠ ಮಾತನಾಡಲಿಕ್ಕೂ ಕರೆದೇ ಇರುವಂತಹ ಈ ಥರದ ಸರ್ಕಾರಗಳ ನೀತಿ ಕೊನೆಗೆ 1 ವರ್ಷ ಮೇಲ್ಪಟ್ಟಿನಂತೆ ದಿಢೀರ್ನೇ ಆ ಕಾನೂನುಗಳನ್ನು ವಾಪಸ್ ಪಡಿತೇವೆ ಅಂತೇಳಿ ಮೋದಿಯವರು ಹೇಳ್ತಾರೆ. ಜೊತೆಗೆ MSPಗೆ ಕಾನೂನುಬದ್ಧಗೊಳಿಸಲು ಸಮಿತಿ ಮಾಡ್ತೇವೆ, ಜಾರಿ ಮಾಡ್ತೇವೆ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಅದರ ಬಗ್ಗೆ ದಿವ್ಯ ಮೌನವನ್ನು ತಾಳಿರುವಂತಹ ಈ BJP ನೇತೃತ್ವದ BJP ಸರ್ಕಾರ ಅನ್ನೋದನ್ನು ಮರಬಾರ್ದು. ಜೊತೆಗೆ ರೈತರ ಆದಾಯ ದ್ವಿಗುಣ ಅಂತ ಹೇಳಿದ್ದು ಇವತ್ತು ನಾವು ರೈತರನ್ನು ಮಾತಾಡಿಸಿದರೆ ಗೊತ್ತಾಗ್ತದೆ. ಅವರ ಪ್ರತಿ ವರ್ಷ ಅವರ ಕೃಷಿ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಇವತ್ತು ಫರ್ಟಿಲೈಸರು, ಪೆಸ್ಟಿಸೈಡ್ಸು, ಸೀಡ್ಸು ರೇಟಲ್ಲಿ ದುಬಾರಿ. ಆದರೆ ಅವರಿಗೆ ಸಿಗುವ ಆದಾಯ ಕಡಿಮೆ ಆಗ್ತಾಯಿದೆ, ಖರ್ಚು ಜಾಸ್ತಿ ಆಗ್ತಾಯಿದೆ. ಹೀಗಾಗಿ ಇವತ್ತು ಲಕ್ಷಾಂತರ ಜನ ರೈತರು ಸಾವನ್ನಪ್ತಾ ಇದ್ದಾರೆ. ಇದು ಮೋದಿ ಸರ್ಕಾರ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತೇಳಿ ಮೋಸ ಮಾಡಿರುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೇವೆ. ನಾ ಖಾವುಂಗ ಖಾನೆ ದೂಂಗ. ಇದಕ್ಕೆ ಎಲ್ಲರೂ ಕೂಡ ಆಕರ್ಷಣೆ ಆದರು. ಯಾಕಂದರೆ ಆ ಹಿಂದೆ ಆಳಿದಂತಹ ಸರ್ಕಾರಗಳು, ಕಾಂಗ್ರೆಸ್ಸು ಯಾವುದೋ ಬೇರೆ ಬೇರೆ ಸರ್ಕಾರಗಳು ಭ್ರಷ್ಟಾಚಾರದಲ್ಲಿ ತೊಡಗಿತ್ತು. ಹೀಗಾಗಿ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಇವತ್ತು ಮೋದಿ BJP ಸರ್ಕಾರ ನೀಡುತ್ತದೆ ಅಂತ ಹೇಳಿ 2014ರಲ್ಲಿ BJPಗೂ ಮತ್ತು 2019ರಲ್ಲಿ BJPಗೆ ಸರ್ಕಾರ ನಡೆಸಲಿಕ್ಕೆ ಜನ ಆಯ್ಕೆ ಮಾಡಿದರು. ಈ ಭ್ರಷ್ಟಾಚಾರ ನಿರ್ಮೂಲನೆ ಭಾಳ ಮುಖ್ಯವಾದಂತಹ ಆಕರ್ಷಣೆ ಆಗಿತ್ತು ಅವ್ರದ್ದು. ಆದರೆ ನಿಜವಾಗಲೂ ಭ್ರಷ್ಟಾಚಾರ ನಿರ್ಮೂಲನೆ ಆಯಿತಾ? ಪ್ರತಿ ಕಚೇರಿ ಕಡೆ ಹೋದಾಗ ಅದು ಎಷ್ಟಿದೆ, ಏನಿದೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣ್ತದೆ. ಇದು ಕೇವಲ ಕಚೇರಿಗೆ ಮಾತ್ರ ಸೀಮಿತ ಆಗಿಲ್ಲ. ಇವತ್ತು ಸರ್ಕಾರ ಕಾನೂನುಬದ್ಧವಾಗಿ ಚುನಾವಣಾ ಬಾಂಡ್ ಅನ್ನುವ ಹೆಸರಿನಲ್ಲಿ 6800ಕ್ಕೂ ಹೆಚ್ಚು ಕೋಟಿಗಳನ್ನು ಅಕ್ರಮವಾಗಿ ಪಡೆದುಕೊಂಡಿದೆ BJP. ಅದು ಯಾರಿಂದ? ಲಾಟ್ರಿ ದೊರೆಗಳು, ಲಿಕ್ಕರ್ ದೊರೆಗಳು, ಕನ್ಸ್ಟ್ರಕ್ಷನ್ ಕಂಪ್ನಿ ಅವರಿಂದ ಕೋಟಿ ಕೋಟಿ ಹಣ ಚುನಾವಣಾ ಬಾಂಡ್ ಮೂಲಕ ಅದು ದೇಣಿಗೆಯಾಗಿ ಪಡ್ಕೊಳ್ತು. ಅದು ಮಾಡುವಾಗ ಎಡಪಕ್ಷಗಳು ವಿರೋಧವನ್ನು ಮಾಡಿದವು. ಇಲ್ಲ, ಇದು ಸರಿಯಾದ ಕ್ರಮ ಅಲ್ಲ ಅಂಥೇಳಿ. ಆದರೆ ಅದನ್ನು ಯಾವುದನ್ನೂ ಕೂಡ ಕೇಳದೆ ತಮಗೆ ಬೇಕಾದ ಹಾಗೆ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಚುನಾವಣಾ ಬಾಂಡ್ಗಳನ್ನು ಜಾರಿಗೆ ತಂದರು. ಆದರೆ ಇಡೀ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಅದು ಕಾನೂನು ಅಸಂವಿಧಾನಿಕ ಅಂತ ಹೇಳಿದ ಮೇಲೆ ಇವತ್ತು ಅದರ ವಿವಿಧ ಮಗ್ಗುಲುಗಳು ಹೊರಗೆ ಬರ್ತಾ ಇದ್ದಾವೆ. ಎಂತಹ ವಿಚಿತ್ರ ಅಂದರೆ ಇವತ್ತು ಲಾಸ್ನಲ್ಲಿರುವಂಥ ಕಂಪ್ನಿಗಳು ಸಾವಿರಾರು ಕೋಟಿ ರೂಪಾಯಿಗಳ ದೇಣಿಗೆಯನ್ನು BJP ಕೊಡ್ತದೆ ಅಂದರೆ ಏನು ಅರ್ಥ? ಇವತ್ತು ಹಣ ಕೊಟ್ಟು ಅದರಿಂದ ಏನು ಪಡ್ಕೊಂಡ್ರು ಅವರು? ಇದೆಲ್ಲವೂ ಚರ್ಚೆ ಆಗಬೇಕಾಗಿದೆ. ಇಷ್ಟು ಮಾತ್ರ ಅಲ್ಲ, ಇವತ್ತು BJP ಸರ್ಕಾರದ ನೇತೃತ್ವ ವಹಿಸಿದಂಥ ಮೋದಿಯವರು ಇಡೀ ಚುನಾವಣಾ ಭಾಷಣಗಳಲ್ಲಿ ಅಲ್ಲಿ ಹೋದಾಗ ಭಾಳ ಮುಖ್ಯವಾಗಿ ಹೇಳ್ತಾರೆ, ಭ್ರಷ್ಟಾಚಾರವನ್ನು ನಾನು ಸಹಿಸೋದಿಲ್ಲ, ನನ್ನ ಪಕ್ಕಕ್ಕೂ ಯಾರನ್ನು ಬಿಟ್ಕೊಳ್ಳೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇವತ್ತು 25ಕ್ಕೂ ಹೆಚ್ಚು ಸಂಸದರು ಮತ್ತು ಬೇರೆ ಬೇರೆ ಇದರಲ್ಲಿ ಇರುವಂಥ ಎಲ್ಲ ಭ್ರಷ್ಟರನ್ನು ಅವರು ಭ್ರಷ್ಟರು ಅಂತ ಇದೇ ಮೋದಿಯವರು ಹೇಳಿ ಮರುದಿನವೇ ತಮ್ಮ ಪಕ್ಷಕ್ಕೆ ಕರೆದುಕೊಂಡಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಅದರ ಲೀಸ್ಟೇ ಇವತ್ತು ನಮ್ಮ ಕಣ್ಣು ಮುಂದೆ ಬರ್ತದೆ. ಹೇಳ್ತಾ ಇದ್ದರು NCP ಅಜಿತ್ ಪವಾರ್ಗೆ ಜೈಲಿನಲ್ಲಿ ಹಾಕ್ತೀವಿ, ಪೀಸಿಂಗ್ ಅಂದರು. ಮರುದಿನವೇ ತಮ್ಮ ಪಕ್ಷಕ್ಕೆ ಕರ್ಕೊಂಡ್ರು. ಪಶ್ಚಿಮ ಬಂಗಾಳದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲವೂ ಕಡೆ ತಗೊಳ್ರಿ ನೀವು. ಅಂದರೆ ಭ್ರಷ್ಟಾಚಾರವನ್ನು ನಾನು ಸಹಿಸೋದಿಲ್ಲ ಅಂತ ಹೇಳೋದು ಮಾತ್ರ, ಆದರೆ ನಿಜವಾಗೂ ಜಾರಿಯಲ್ಲಿ ಇಲ್ಲ. ಭ್ರಷ್ಟಾಚಾರಿಗಳನ್ನು ಒಳಗೆ ಕರ್ಕೊಂಡು ಕ್ಲೀನಾಗಿ ಇದ್ದಾರೆ ಅನ್ನುವಂತಹ ಇಮೇಜನ್ನು ಇವತ್ತು ಹೇಳ್ತಾ ಇದ್ದಾರೆ. ಇದು ಭ್ರಷ್ಟಾಚಾರ ನಿರ್ಮೂಲನೆಗೆ ಅವರು ಏನು ಹೇಳಿದರು ಅದು ಸಾಧ್ಯ ಆಗಿದೆ ಅನ್ನೋದನ್ನು ನಾವು ಮತ್ತೆ ನೋಡಬೇಕಾಗಿದೆ. ಭ್ರಷ್ಟಾಚಾರಿಗಳಂತ ಯಾರನ್ನು ಕರೆದಿದ್ರೋ ಅವರನ್ನೇ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಂಡಂತಹ ಇಂತಹ ಪಕ್ಷದ ಈ ವಿಚಾರವನ್ನು ನಾವು ಒಪ್ಕೊಳ್ಬೇಕಾ? ಇದರ ಜೊತೆಗೆ ನಂಬರ್ 5 ಸ್ಮಾರ್ಟ್ ಸಿಟಿ, ಸಂಸದರ ದತ್ತು ಗ್ರಾಮ. ಏನು ಘೋಷಣೆ! ಇಡೀ 100 ಸ್ಮಾರ್ಟ್ ಸಿಟಿಗಳನ್ನು ಮಾಡಿಬಿಡ್ತೇವೆ ಅಂತ ಹೇಳಿದರು. ದತ್ತು ಗ್ರಾಮ, ಪ್ರತಿ ಸಂಸದರು ಒಂದೊಂದು ದತ್ತು ಗ್ರಾಮ. ಏನಾಗಿದೆ? ಎಷ್ಟು ನಗರ ನಿರ್ಮಾಣ ಆದವು? ನೋಡಲಿಕ್ಕೆ ಒಂದು ಮಾದರಿ ಎಲ್ಲಾದರೂ ಕಾಣ್ತದೆ ನಮಗೆ?
ಇದು ಕೇವಲ ಸ್ಮಾರ್ಟ್ ಸಿಟಿದಲ್ಲ, ದತ್ತು ಗ್ರಾಮದ ಪರಿಸ್ಥಿತಿಯೂ ಇದೇ ಸ್ಥಿತಿ. ಕೇವಲ ಹೇಳೋದು ನೂರಾರು ಯೋಜನೆಗಳನ್ನ ಕೊಟ್ಬಿಡೋದು, ಕೇವಲ ಯೋಜನೆಗಳನ್ನೇ ಮೆಲುಕು ಹಾಕ್ತಾನೆ ಜನ ಇಷ್ಟೆಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಹೊರತು ನಿಜವಾಗಿ ಹೋಗಿ ನೋಡಿದರೆ ಸ್ಮಾರ್ಟ್ ಸಿಟಿಗಳು ಏನಾಗಿದ್ದಾವೆ, ಏನಾಗ್ತಾ ಇದ್ದಾವೆ ಅನ್ನೋದು ನಮ್ಮ ಕಣ್ಣೆದುರಿಗೆ ಕಾಣ್ತದೆ. ಇನ್ನು ನಂಬರ್ 6 ಉಜ್ವಲ ಯೋಜನೆ, ಫ್ರೀ ಸಿಲಿಂಡರ್ ನಮ್ಮ ಮಹಿಳೆಯರಿಗೆ ಮೋದಿಯವರು ಹೇಳಿದ್ದವತ್ತು. ನಮ್ಮ ಸಹೋದರಿಯರು, ಅಕ್ಕಂಗಿಯರು ಕಣ್ಣಲ್ಲಿ ನೀರು ಹೊಗೆ ತಾಳಕ್ಕಾಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ಆ ಉಚಿತ ಸಿಲಿಂಡರ್ ಕೊಟ್ಟಿದ್ದು 2ನೇ ಸಿಲಿಂಡರ್ ರೀಫಿಲ್ಲಿಂಗ್ ಎಷ್ಟಾಯಿತು, ಎಷ್ಟೆಷ್ಟಾಯಿತು ಈ ದೇಶದಲ್ಲಿ ಅಂತ ಅವರೇ ಹೇಳುವ ಪ್ರಕಾರ ಆ ಅಂಕಿ ಸಂಖ್ಯೆಯನ್ನು ನೋಡಿದರೆ ಹಾಸ್ಯಾಸ್ಪದ ಅನಿಸುತ್ತೆ. 2ನೇ ಫಿಲ್ಲಿಂಗಿಗೆ ಭಾಳಷ್ಟು ಜನ ಮಾಡದೇ ಇರುವಂಥದ್ದು. ಇನ್ನು ನಂಬರ್ 7 ಗಂಗಾ ಶುದ್ಧೀಕರಣ ಯೋಜನೆ, ಕೋಟ್ಯಾರು ರೂಪಾಯಿ ಖರ್ಚು, ಆದರೆ ಗಂಗೆ ಶುದ್ಧಿ ಆಗಲೇ ಇಲ್ಲ. ಈ ಥರಗಳ ನಂಬರ್ಗಳನ್ನ ಹೇಳ್ತಾ ಹೋದರೆ ಆ ನಂಬರ್ಗಳಿಗೆ ಕೊನೆಯೇ ಇರೋಂಗಿಲ್ಲ, ಅಷ್ಟು ಯೋಜನೆಗಳನ್ನು ಅವರು ಸಾರಿದ್ದಾರೆ. ಈ ಎಲ್ಲ ಯೋಜನೆಗಳು ಒಂದೊಂದಾಗಿ ನಾವು ಇದೇ ರೀತಿ ಎಷ್ಟು ಆಗಿದೆ, ಏನಾಗಿದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಯೋಚನೆ ಮಾಡಿ ಇವತ್ತು ಇಷ್ಟು ಮಾತ್ರ ಅಲ್ಲ, ಇವತ್ತು ನಮ್ಮ ಸಂವಿಧಾನಕ್ಕೆ ಏನು ಧಕ್ಕೆ ಬಂದಿದೆ, ಪ್ರಜಾಪ್ರಭುತ್ವಕ್ಕೆ ಏನು ಧಕ್ಕೆ ಬಂದಿದೆ, ನಮ್ಮಲ್ಲಿ ಅಂಕೆ ಇದೆ, ನಾವು ಏನಾದರೂ ಮಾಡಬಹುದು ಅನ್ನುವಂಥ ಮಾತು ಅವರಿಂದ ಬರ್ತಾ ಇದೆ. ಈ ಎಲ್ಲ ವಿಚಾರಗಳನ್ನು ಮತದಾರರು ಭಾಳ ಸ್ಪಷ್ಟವಾಗಿ ಆಲೋಚನೆ ಮಾಡಬೇಕು. ನುಡಿದಂತೆ ನಡೆಯದ ಈ ಸರ್ಕಾರಕ್ಕೆ ನಾವು ಮತ ಹಾಕಬೇಕೇ ಏನು ಅನ್ನೋದ್ರ ಕುರಿತು ಸ್ಪಷ್ಟವಾದಂಥ ಆಲೋಚನೆ ಮಾಡಿ ನಾವು ಮತ ಚಲಾಯಿಸಬೇಕಾಗಿದೆ. ಕಾರಣ ಇಷ್ಟು ಮಾತ್ರ ಅಲ್ಲ, ಇವತ್ತು ಬಹಳಷ್ಟು ವಿಚಾರಗಳು ಈ ಥರ ಇದ್ದಾವೆ. ಮುಂದೆ ಈ ಕೆಲವು ವಿಚಾರಗಳನ್ನು ಮತ್ತೆ ಮಾತಾಡೋಣ. ಒಂದೇ ಕಾರ್ಯಕ್ರಮದಲ್ಲಿ ಎಲ್ಲವೂ ಚರ್ಚೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಮತ್ತೆ ಈ ಥರದ ವಿಚಾರಗಳನ್ನು ಮಾಡೋಣ. ಆದರೆ ನಾನು ಸ್ಪಷ್ಟವಾಗಿ ಹೇಳುವಂಥದ್ದು, ಇಷ್ಟೆಲ್ಲ ಸುಳ್ಳುಗಳನ್ನು ಹೇಳಿದ, ಇಷ್ಟೆಲ್ಲ ನುಡಿದಂಥ ನಡೆಯದ ಈ ಸರ್ಕಾರಕ್ಕೆ ನಾವು ಮತ ಹಾಕಬೇಕೇ? ಮತ್ತೆ ಯೋಚನೆ ಮಾಡಿ ತಮ್ಮ ಮತ ಸ್ಪಷ್ಟವಾಗಿ ಯಾರಿಗೇನಾದ್ರು ನಿರ್ಧಾರ ಮಾಡಿ ಈ ದೇಶದ ಭವಿಷ್ಯವನ್ನು, ಸಂವಿಧಾನವನ್ನು, ಪ್ರಜಾಪ್ರಭುತ್ವ ಉಳಿಗೆ ನೀವೆಲ್ಲರೂ ಮತ ಚಲಾಯಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.